ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಕಾಸಿಮಪ್ಪ, ರಿಯಲ್ ಓದಯ ಕೋಚಿಂಗ್ ಕ್ಲಾಸಸ್ ಸಿಂಧನೂರು. ಎಲ್ರಿಗೂ ರಿಯಲ್ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಬೇರೆ ಬೇರೆ ಪರೀಕ್ಷೆಗಳನ್ನು ಪ್ರಿಪೇರ್ ಆಗ್ತಕ್ಕಂಥ ಅಭ್ಯರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾನು ಕನ್ನಡದಲ್ಲಿ ಕನ್ನಡ ಗ್ರಾಮರ್ ಪಾಠಲ್ಲಿ ಎಸ್ಪೆಷಲಿ ವರ್ಣಮಾಲೆಗಳಿಗೆ ಸಂಬಂಧಪಟ್ಟಂಥ ಏನೆಲ್ಲ ಒಂದು ಪ್ರಶ್ನೆಗಳನ್ನು ಕೇಳ್ಬೋದಂತೇಳಿ ಬಹು ಪ್ರಮುಖವಾದಂಥ 10 ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ನೋಡೋಣ ಒಂದೊಂದಾಗಿ. ಎಸ್, ಓಕೆ. ಓಕೆ, ಕನ್ನಡದಲ್ಲಿ ಎಷ್ಟು ಸ್ವರಗಳಿದಾವ? 10, 12, 14, 16. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಕೂಡ ರಾಂಗೆ, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಆ್ಯಕ್ಚುಲಿ ಇರಬೇಕಾದದ್ದು ನಿಖರವಾಗಿ ಕನ್ನಡದಲ್ಲಿ ಟೋಟಲ್ಲು 13 ಸ್ವರಗಳಿದಾವೆ. ಎಷ್ಟಿದಾವೆ? 13 ಸ್ವರಗಳಿದಾವೆ. ಆ 13 ಸ್ವರಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 2 ಪಾಠಗಳನ್ನು ಮಾಡ್ತೀವಿ. ಹ್ರಸ್ವ ಸ್ವರಗಳು ಅಂತೇಳಿ ಎಷ್ಟಿದಾವ? ಹ್ರಸ್ವ ಸ್ವರಗಳು 6 ಇದಾವೆ. ದೀರ್ಘ ಸ್ವರಗಳು ಎಷ್ಟಿದಾವೆ? 7 ಇದಾವೆ. ಇದು ಸರಿಯಾದಂಥದ್ದು. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಆಯ್ಕೆ ಇಲ್ಲ. ಓಕೆ, ಆಯ್ಕೆ ಯಾವುದೇ ರೀತಿಯಾದಂಥದ್ದು ಇಲ್ಲ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ಪ್ರಶ್ನೆ ಸಂಖ್ಯೆ 2. ಎಸ್, ನಿಮ್ಮಲ್ಲಿ ಯಾವುದು ಸ್ವರವಲ್ಲ? ಅದು ನಿಮ್ಮಲ್ಲಿ ಅಲ್ಲ ಆತ್ಮೀಯ ಅಭ್ಯರ್ಥಿಗಳೇ. ಇದು ಆ್ಯಕ್ಚುಲಿ ಏನಾಗಬೇಕಂತ ಹೇಳಿದ್ರೆ ಇವುಗಳಲ್ಲಿ ಯಾವುದು ಸ್ವರವಲ್ಲ ಆಗಬೇಕು. ಅದು ಯಾವುದು ಸ್ವರವಲ್ಲ? ಅ ಸ್ವರ, ಆ ಸ್ವರ, ಕ. ಇದು ಏನಂತ ಹೇಳಿದ್ರೆ ಕ ಏನಿದೆಯಲ್ಲ ಇದು, ಎಸ್, ಕ ಏನಿದೆಯಲ್ಲ ಇದು ಏನಂತ ಹೇಳಿದ್ರೆ ವ್ಯಂಜನ. ಇದು ಕ ಏನಿದು? ವ್ಯಂಜನ. ಇದು ಕ ವ್ಯಂಜನ. ಇದು ಹೂ ಏನಿದೆಯಲ್ಲ ಇದು ಏನಿದೆ? ದೀರ್ಘ ಸ್ವರ. ಅದು ಅ, ಅದು ಹ್ರಸ್ವ ಸ್ವರ, ಆ ದೀರ್ಘ ಸ್ವರ. ಇಲ್ಲಿ ಕ ಏನಲ್ಲ, ಇಲ್ಲಿ ಸ್ವರವಲ್ಲ. ಹಾಗಾಗಿ ಆಯ್ಕೆ ಏನಿದೆಯಲ್ಲ ಸಿ ಸರಿಯಾದಂಥ ಉತ್ತರ. ಆಯ್ಕೆ ಏನಾಗಿರುತ್ತಾ? ಸಿ ಸರಿಯಾದಂಥ ಉತ್ತರ. ಎಸ್, ಮುಂದಿನ ಪ್ರಶ್ನೆ. ಎಸ್, ಪ್ರಶ್ನೆ 3ನೇ ಪ್ರಶ್ನೆ ನೋಡಿ. ಕನ್ನಡದಲ್ಲಿ ಒಟ್ಟು ಎಷ್ಟು ವ್ಯಂಜನಗಳು ಇವೆ? ಎಸ್, ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿದಾವ? 30, 32, 34, 36. ಎಷ್ಟಿದಾವ? ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ 34. ವೈಟ್, ಕನ್ನಡದಲ್ಲಿ ಇಲ್ಲಿ ಎಷ್ಟಿದಾವೆ ಅಂತೇಳಿ ವ್ಯಂಜನಗಳು? 34 ಇದಾವೆ. ಅದು ಸರಿಯಾದಂಥ ಉತ್ತರ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ, ಎಸ್, ಅದೇನದು? ಇವುಗಳಲ್ಲಿ ಆಗಬೇಕದು. ಏನಾಗಬೇಕದು? ಇವುಗಳಲ್ಲಿ ಯಾವುದು ಅಕ್ಷರವಿಲ್ಲ? ಜ ಅಕ್ಷರ, ಳ ಅಕ್ಷರ, ಇದು ಕೂಡ ಹರ್ಕರ ಬರುತ್ತೆ. ಇದು ಕೂಡ ಅಕ್ಷರನೇ. ಓಕೆ, ಹಳೆಗನ್ನಡದಲ್ಲಿ ಬರುತ್ತೆ. ಬಟ್ ಇಲ್ಲಿ ಒಂದೇನಿದೆಯಲ್ಲ ಇದು ಅಂಕಿ. ಇದು ಏನಿದು? ಅಂಕಿ. ಇದು ಹೌದಾ? ಇದು ಏನಾಗಿರುತ್ತಾ? ಅಂಕಿ. ಹಂಗಾಗಿ ಇದು ಏನಲ್ಲ, ಇದು ಒಂದು ಕನ್ನಡದಲ್ಲಿ ಅಂಕಿ. ಅದು ಬಿಟ್ಟು ಅದು ಯಾವುದೇ ರೀತಿಯಾದ ಅಕ್ಷರವಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆಗೆ. ಟ ಈ ವ್ಯಂಜನವು ಯಾವ ವರ್ಗಕ್ಕೆ ಸೇರಿದೆ? ನಿಮಗೆಲ್ಲ ಗೊತ್ತಿರುತ್ತೆ ಆತ್ಮೀಯರೇ. ಏನಂತ ಬರ್ತಾವ ಅಂತ ಹೇಳಿದ್ರೆ ಕ ವರ್ಗದ ಅಕ್ಷರಗಳು ಬೇರೆ, ಚ ವರ್ಗದ ಅಕ್ಷರಗಳು ಬೇರೆ, ಹೌದಾ? ಟ ವರ್ಗದ ಅಕ್ಷರಗಳು ಬೇರೆ, ಆಮೇಲೆ ತ ವರ್ಗದ ಅಕ್ಷರಗಳು ಬೇರೆ, ಪ ವರ್ಗದ ಅಕ್ಷರಗಳು ಬೇರೆ. ರೈಟಾ? ಇಲ್ಲಿ ಟ ಈ ವ್ಯಂಜನವು ಯಾವ ವರ್ಗಕ್ಕೆ ಸೇರಿದೆ ಅಂತ ಹೇಳಿದ್ರೆ ಟ. ಇದರಲ್ಲಿ ಆಪ್ಷನ್ಸೇ ಇಲ್ಲ. ಅದು ತ ವರ್ಗ ಅಂತ ಕೊಟ್ಟಿದ್ದಾರ, ಚ ವರ್ಗ ಕೊಟ್ಟಿದ್ದಾರ, ಕ ವರ್ಗ ಕೊಟ್ಟಿದ್ದಾರ, ಪ ವರ್ಗ ಕೊಟ್ಟಿದ್ದಾರ. ಈ ಎಲ್ಲ ಆಯ್ಕೆಗಳು ಕೂಡ ರಾಂಗ್ ಇದಾವ. ಅಲ್ಲಿ ಟ
ಟ ಯಾವ ವರ್ಗಕ್ಕೆ ಸೇರಿದೆ ಅಂತ ಹೇಳಿದ್ರೆ ಅದು ಟ ವರ್ಗಕ್ಕೆ ಸೇರಿದೆ. ಟ ಠ ಡ ಢ ಣ. ಹಂಗಾಗಿ ಆ ಒಂದು ದೊಡ್ಡ ಟೋ ಯಾವ ವರ್ಗಕ್ಕೆ ಸೇರಿದೆ ಅಂತ ಹೇಳಿದ್ರೆ ಟ ವರ್ಗಕ್ಕೆ ಸೇರಿದೆ. ಮುಂದಿನ ಪ್ರಶ್ನೆ, ಎಸ್, ಪ್ರಶ್ನೆ ಸಂಖ್ಯೆ 6. ಇವುಗಳಲ್ಲಿ, ಎಸ್, ಇವುಗಳಲ್ಲಿ ಏನಾಗಬೇಕದು, ಇವುಗಳಲ್ಲಿ ಯಾವುದು ಮಹಾಪ್ರಾಣ ವ್ಯಂಜನವಲ್ಲ? ಕ ಮಹಾಪ್ರಾಣ ಕೇಳಕತ್ತಾರ, ಮಹಾಪ್ರಾಣ ವ್ಯಂಜನ. ಕ ಮಹಾಪ್ರಾಣ. ಜ ಸರಿ, ಕ ಮಹಾಪ್ರಾಣ ಅಲ್ಲ. ಇಲ್ಲಿ ನೋಡ್ರಲ್ಲ ಏನು ಕೇಳಿದ್ರೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಮೊದಲನೆಯ ಮತ್ತು ಮೂರನೆಯ ವ್ಯಂಜನಗಳಲ್ಲಿ ಮೊದಲನೆಯ ಮತ್ತು ಮೂರನೆಯ ವರ್ಗದ ಅಕ್ಷರಗಳೇನಂತ ಕರಿತೀವಿ ನಾವು? ಅಲ್ಪ ಪ್ರಾಣಗಳು ಅಂತ ಕರಿತೀವಿ. 2 ಮತ್ತು 4ನೆಯ ಒಂದು ಅಕ್ಷರಗಳನ್ನು ಏನಂತ ಕರಿತೀವಿ? ಮಹಾಪ್ರಾಣಗಳು ಅಂತೇಳಿ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲವಷ್ಟು ಮಹಾಪ್ರಾಣಗಳೇ ಇಲ್ಲಿ. ಎಸ್, ಮಹಾಪ್ರಾಣ ಅಕ್ಷರವಲ್ಲ, ಸಾರಿ, ಇಲ್ಲಿದೆ ನೋಡ್ರಿ. ಇಲ್ಲಿ ಏನಿದೆಯಲ್ಲ ಮಹಾಪ್ರಾಣ, ಇವು ಕೂಡ ಏನು ಮಹಾಪ್ರಾಣವಲ್ಲ ಅಂತ ಕೇಳಿದಾರ. ಇದು ಕನು ಮಹಾಪ್ರಾಣ, ಜನು ಮಹಾಪ್ರಾಣ, ತನು ಮಹಾಪ್ರಾಣ. ಈ ಟ ಏನಿದೆಯಲ್ಲ ಇದು ಮಾತ್ರ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಪ ಪ್ರಾಣ. ಇದು ಏನದು? ಅಲ್ಪ ಪ್ರಾಣಾಕ್ಷರ. ಇದು ಅಲ್ಪ ಪ್ರಾಣ. ಎಸ್, ಅಲ್ಪ ಪ್ರಾಣಾಕ್ಷರ ಅದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾಗಿ ಉತ್ತರ ಸಿ, ಟ ಕರೆಕ್ಟ್ ಆದಂಥ ಉತ್ತರ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ನೋಡ್ರಿ. ಎಸ್, ಕನ್ನಡ ವರ್ಣಮಾಲೆಯಲ್ಲಿರುವ ಕೊನೆಯ ವ್ಯಂಜನ ಯಾವುದಂತ ಕೇಳಿದಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ನೋಡ್ರಿ. ಅ, ಳ, ಕ್ಷ, ಅರ್ಕಾರ ಬಂದಿದೆ. ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ಒಂದು ವ್ಯಂಜನ, ಎಸ್ಪೆಷಲಿ ಆಯ್ಕೆ ಸರಿಯಾದಂಥ ಆಯ್ಕೆ ಅಲ್ಲ. ಕೊನೆಯ ವ್ಯಂಜನ ಯಾವುದು ನಿಮಗೆಲ್ಲ ಗೊತ್ತಿರುತ್ತೆ. ಪ, ಫ, ಎಸ್, ಬ, ಬ, ಮ. ಇಲ್ಲಿ ಕೊನೆಯ ವ್ಯಂಜನ ಯಾವುದಂತ ಕೇಳಿದ್ರೆ ಹೌದಾ, ಇಲ್ಲಿ ಏನಾಗಬೇಕು ಆಯ್ಕೆ? ಕೊನೆಯ ವ್ಯಂಜನ ಮ ಇದೆಯಲ್ಲ, ಇದು ಈ ಆಪ್ಷನ್ಗಳಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಹಾಗಾಗಿ ಆಪ್ಷನ್ಗಳು ಎಲ್ಲ ಕೂಡ ತಪ್ಪು. ಕನ್ನಡ ವರ್ಣಮಾಲೆಯಲ್ಲಿರುವ ಕೊನೆಯ ವ್ಯಂಜನ ಯಾವುದಂತ ಹೇಳಿದ್ರೆ ಅದು ಮ ಆಗಿರುತ್ತೆ. ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8. ಹರ್. ಎಸ್, ಈ ಅಕ್ಷರವನ್ನು ಏನನ್ನು ಕರೆಯುತ್ತಾರೆ? ಏನೆಂದು ಕರೆಯುತ್ತಾರೆ? ಅದು ದಂತಾಕ್ಷರ ಅಲ್ಲ, ಒತ್ತಕ್ಷರ ಅಲ್ಲ. ಇಲ್ಲಿ ಪೆಳಳ್ ಅಂತ ಕರೀತಾರೆ. ಏನಂತ ಕರೀತಾರೆ ಅಂತ ಹೇಳಿ ಇದಕ್ಕೆ ಏನು ಕರೀತಾರ? ಪೆಳಳ್ ಅಂತೇಳಿ ಕರೀತಾರ. ಪೆಳಳ್. ಎಸ್, ಆಪ್ಷನ್ ಸಿ ಇದು ಸರಿಯಾದಂಥ ಉತ್ತರ. ಹಳಗನ್ನಡದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಈ ಹೊಸಗನ್ನಡದಲ್ಲಿ ಏನು ಯೂಸ್ ಮಾಡೋಂಗಿಲ್ಲ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ನೋಡೋಣ. ಎಸ್, ಇವುಗಳಲ್ಲಿ, ನಿಮ್ಮಲ್ಲಿ ಅಲ್ಲ ಅದು, ಇವುಗಳಲ್ಲಿ ಯಾವುದು ಸಂಯುಕ್ತಾಕ್ಷರವಲ್ಲ? ಯಾವುದು ಸಂಯುಕ್ತಾಕ್ಷರವಲ್ಲ ಕೇಳಿದ್ದಾರೆ ನೋಡ್ರಿ. ಯಾವುದಲ್ಲ ಅಲ್ಲಿ? ಕ್ಷ, ಝ, ಜ್ಞ, ದ ಇವೆಲ್ಲ ಒಟ್ಟು ಸಂಯುಕ್ತಾಕ್ಷರವೇ. ಇಲ್ಲಿ ಸಂಯುಕ್ತಾಕ್ಷರ ಯಾವುದು ಅಲ್ಲ ಅಂತ ಹೇಳಿದ್ರೆ ಫ. ಎಸ್, ಫ ಏನಿದೆ ಇದು ಸಂಯುಕ್ತಾಕ್ಷರವಲ್ಲ. ಆಕೆ ಡಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ. ರು ಈ ಸ್ವರದ ಉಚ್ಚಾರಣ ಹೇಗಿರುತ್ತೆ? ಆರ್ ಯು ಕೊಟ್ಟಿದ್ದಾರ, ಅದು ಮಾತ್ರ ಸರಿ. ರು ಅದು ಬಿಟ್ಟು ಆರ್ ಐ, ರಿ, ಆರು, ರೋ, ಆರ್ ಎ ಏನಾಗುತ್ತೆ? ಇದು ರನೂ ಆಗತ್ತಾ, ರಾನೂ ಆಗತ್ತಾ? ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ 1 ಸರಿಯಾದಂಥ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಗಳನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ತರಗತಿಗಳಲ್ಲಿ ಬೇರೆ ಬೇರೆ ವಿಷಯಗಳ ಮೇಲೆ ಕ್ಲಾಸಸನ್ನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.